This is our all new Merida Big 9 bicycle. Do you hear that? My sanity about to break while everyone I know's out. On a trip, on a boat, on a lake. I'm tired of feeling all FOMO, babe. I don't even care if we stay home. Put our to-do list on ice. Crank the AC to 79 and make a little island right here. And there ain't a palm tree in sight, but there's not a cloud in your blue eyes. If we need a drink, I'll be the bartender. I got a fifth of Patron and a blender. Baby, slipping on a swimsuit is overrated. We don't need a beach to get a half naked. Life's too short, let's not waste it. Cause paradise is wherever we... ಟೈಮ್ ಇವಾಗ ಇಲ್ಲಿ ನೋಡ್ಬೋದು 6:28. ನಾವಿವಾಗ ಮೇಜರ್ ಆರ್ಟೀರಿಯಲ್ ರಿಂಗ್ ರೋಡಲ್ಲಿದ್ದೀವಿ. ಅದ್ಭುತವಾಗಿದೆ. ಆ್ಯಂಡ್ ದಿಸ್ ಈಸ್ ವೇರ್ ಆರ್ ಮೆರಿಡಾ ಸೈಕಲ್ ಇಸ್ ಗೋಯಿಂಗ್. ನಾವೆಲ್ಲ ಬೆಂಗಳೂರಲ್ಲಿ ಕೆಲಸ ಮಾಡಿಕೊಂಡು ಜಿಮ್ಗೆ ಹೋಗ್ಬಿಟ್ಟು ಸಿಕ್ಕಾಪಟ್ಟೆ ಓದಾಡ್ತಾ ಇರ್ತೀವಿ. ಬಾಡಿಗೆ ಆಕ್ಟಿವಿಟಿ ಇಲ್ಲ ಅಂದ್ಬಿಟ್ಟು ಬೆಳಗ್ಗೆನೆ ಜಿಮ್ಗೆ ಹೋಗ್ಬಿಡ್ತೀವಿ. ಜಿಮ್ಗೆ ಹೋಗಿ ಜಿಮ್ಮಲ್ಲಿ ಕಂಪ್ಲೀಟಾಗಿ ಇಂಡೋರಲ್ಲಿ ಇರ್ತೀವಿ. ಇಂಡೋರಲ್ಲಿ ಇದ್ದು ನಾವೇನು ಮಾಡ್ತೀವಿ, ವೆಯ್ಟ್ಸ್ ಎತ್ತು ಥ್ರೆಡ್ಮಿಲ್ಲಲ್ಲಿ ಓಡು ಫುಲ್ ಸುಸ್ತಾಗಿ ಮನೆಗೆ ಹೋಗ್ತೀವಿ. ಆ್ಯಕ್ಚುಲಿ ಜಿಮ್ಮು ಇಂಡೋರ್ 4 ಗೋಡೆ ಮಧ್ಯೆನೇ ಇರ್ತೀವಿ. ಪ್ಲಸ್ ಜಿಮ್ಮಲ್ಲಿ ಥ್ರೆಡ್ಮಿಲ್ಲಲ್ಲೆಲ್ಲ ನಾವು ಓಡಿದ್ರೆ ನಮ್ಮ ನೀಸ್ಗೆ ಈ ಮಂಡಿ ಮತ್ತು ಈ ಫುಲ್ಲು ಮೊಣಕಾಲು ಅಲ್ಲಿಗೆಲ್ಲ ಸಿಕ್ಕಾಪಟ್ಟೆ ಸ್ಟ್ರೆಸ್ ಆಗುತ್ತೆ ಯಾವಾಗ ಮನುಷ್ಯ ಓಡಿದ್ರೆ. ಬಟ್ ಸೈಕ್ಲಿಂಗ್ ಹಾಗಲ್ಲ. ಥ್ರೆಡ್ಮಿಲಲ್ಲಿ ಓಡಿದ್ರೆ ಈ ಸೈಕ್ಲಿಂಗಲ್ಲಿ ಆ ಪೆಡಲ್ ಬ್ಯಾಲೆನ್ಸ್ಗೆ ಬಾಡಿ ಬ್ಯಾಲೆನ್ಸ್ ಮಾಡಿಕೊಂಡು ಏನು ನೀಸ್ಗೆ ಮತ್ತು ಮಂಡಿಗೆ ಪೇಯ್ನ್ ಆಗ್ದಿರಾ ಕಾರ್ಡಿಯೋ ವಾಸ್ಕ್ಯುಲರ್ ಎಕ್ಸಸೈಸ್ ಆಗೋಗುತ್ತೆ. ಸೈಕ್ಲಿಂಗ್ ಈಸ್ ಔಟ್ಡೋರ್ ಗೇಮ್. ಕಂಪ್ಲೀಟಾಗಿ ನೋಡಿ, ಈ ಥರ ಫ್ರೆಶ್ ಏರ್ ಇರುತ್ತೆ. ಸಕ್ಕದಾಗ ಒಳ್ಳೆ ಮೈಂಡ್ ಸೆಟ್ಟಲ್ಲಿ ಬರ್ಬೋದು. ಈ ಥ್ರೆಡ್ಮಿಲ್ಲು ಅಥವಾ ಇನ್ನೊಂದು ಅದು ನಿಂತಿರೋ ಸೈಕಲ್ ತುಳಿಯೋದು, ಅದರಲ್ಲಿ ನಾವು ಹ್ಯಾಂಡಲ್ಲು ಅಥವಾ ಏನು ಹಿಡ್ಕೊಳ್ಳೋಂಗಿಲ್ಲ, ಸುಮ್ಮನೆ ದಬ ಅಂತ ಓಡ್ಬೋದು ಅಷ್ಟೇ. ಬಟ್ ಈ ಸೈಕ್ಲಿಂಗಲ್ಲಿ ಹ್ಯಾಂಡಲ್ ಇಟ್ಕೊಂಡು ನಾವು ಬ್ಯಾಲೆನ್ಸ್ ಮಾಡ್ತಾ ಇರ್ತೀವಿ, ರಸ್ತೆ ನೋಡ್ತಾ ಇರ್ತೀವಿ, ಕಾನ್ಸಂಟ್ರೇಟ್ ಮಾಡ್ತಾ ಇರ್ತೀವಿ. ಹೊರಗಡೆ ಫ್ರೆಶ್ ಏರ್ ಇರುತ್ತೆ, ಬೆಳಗ್ಗೆ ಇರುತ್ತೆ ಸ್ಪೆಷಲಿ. ಸೊ ನಮ್ಮ ಎಷ್ಟೋ ಸ್ಟ್ರೆಸ್ನ ಯೋಚನೆ ಮಾಡೋಕ್ಕೆ ಟೈಮ್ ಆಗಲ್ಲ. ಸೊ ಹಾಗಾಗಿ ಸೈಕಲ್ ತುಳಿಬೇಕಾದ್ರೆ ಅದೆಲ್ಲ ಮರ್ತೋಗ್ಬಿಡುತ್ತೆ, ವಿಚ್ ಗಿವ್ಸ್ ಅ ವೆರಿ ಗ್ರೇಟ್ ಬೆನಿಫಿಟ್ ಫಾರ್ ಎವ್ರಿ ಒನ್. ಸೊ ಹಾಗಾಗಿ ಸೈಕ್ಲಿಂಗ್ ಈಸ್ ವೇ ಫಾರ್ ಬೆಟರ್ ದ್ಯಾನ್ ಜಿಮ್. ಆಮೇಲೂ ಅಡ್ವಾಂಟೇಜ್ ಇದೆ ಸೈಕಲಲ್ಲಿ. ಇನ್ನೊಂದು ಏನಪ್ಪ ಅಡ್ವಾಂಟೇಜ್ ಇಲ್ಲ ಅಂದರೆ ಮಸಿಲ್ ವೆಯ್ಟ್ನೆಲ್ಲ ಇನ್ಕ್ರೀಸ್ ಮಾಡೋಕ್ಕಾಗಲ್ಲ. ಬಟ್ ಜಿಮ್ಮಲ್ಲಿ ಹಾಗಲ್ಲ, ಫುಲ್ ಪ್ರಾಪರ್ ವೆಯ್ಟ್ಸು ಎಲ್ಲ ಎತ್ತಿ ಮಸಿಲ್ ವೆಯ್ಟ್ ಎಲ್ಲ ಇನ್ಕ್ರೀಸ್ ಮಾಡ್ಬೋದು. ಸೊ ಹಾಗಾಗಿ ಸದ್ಯಕ್ಕೆ ಈಗ ನಮ್ಮ ಹತ್ರ ಇರೋ ಸೈಕಲ್ಲು ಮೆರಿಡಾ ಬಿಗ್ 9. ಸಕ್ಕತ್ತಾಗಿದೆ, ಕ್ರೇಜಿ ಸೈಕಲ್ಲು, ಸಿಕ್ಕಾಪಟ್ಟೆ ವೆಯ್ಟ್ಲೆಸ್ಸು, 14 kg ಇದೆ. ಒಂದು ಕೈಯಲ್ಲಿ ಲಿಫ್ಟ್ ಮಾಡಿ ಎತ್ಕೊಂಡು ಹೋಗ್ಬಿಡ್ಬೋದು. ಈ ಸೈಕಲಲ್ಲಿ ಒಟ್ಟು 24 ಗೇರ್ ಇದೆ. ಫ್ರಂಟಲ್ಲಿ 3, ರೇರಲ್ಲಿ 8. ಸೊ ಕಾಂಬಿನೇಷನ್ 24 ಗೇರು. ಫ್ರಂಟ್ ಸಸ್ಪೆನ್ಷನ್ ಇದೆ. ಸ್ವಲ್ಪ ರೋಡು ಅಂಕು ಇದ್ದರೆ ನೀಟಾಗಿ ಸಸ್ಪೆನ್ಷನ್ನ ನಾವು ಆನ್ ಮಾಡ್ಕೋಬೋದು. ಅದನ್ನು ಆನ್ ಆ್ಯಂಡ್ ಆಫ್ ಮಾಡ್ಕೊಳ್ಳೋ ಆಪ್ಷನ್ ಬೇರೆ ಇದೆ. ಆ್ಯಂಡ್ ನೀವು ತುಂಬ ಕ್ಲೋಸಾಗಿ ಅಬ್ಸರ್ವ್ ಮಾಡಿದ್ರೆ ನೋಡ್ಬೋದು, ಅಲ್ಲಿ ಮೊಬೈಲ್ ಹೋಲ್ಡರ್ ಇದೆ, ಪ್ಲಸ್ ಕೆಳಗಡೆ ವಾಟರ್ ಬಾಟ್ಲ್ ಇದೆ. ಆ್ಯಂಡ್ ಈಸ್ ವೇರಿಂಗ್ ಹೆಲ್ಮೆಟ್. ಸೊ ದಟ್ಸ್ ಇಟ್. ಇಷ್ಟಿದ್ರೆ ಸಾಕು, ಸೈಕಲ್ ತೊಗೊಂಡು ಹೋಗ್ತಾ ಇರ್ಬೋದು. 2 ವೀಲ್ಗೆ ಡಿಸ್ಕ್ ಬ್ರೇಕ್ ಇದೆ. ಆ್ಯಂಡ್ 24 ಗೇರ್ ಇರೋದ್ರಿಂದ ಅಪ್ ಇದ್ದರೆ ಡೌನ್ ಇದ್ದರೆ ಎಲ್ಲದಕ್ಕೂ ರಿಲೇಟ್ ಆಗೋವಂಥ ಗೇರ್ನ ಹಾಕ್ಕೊಂಡು ತುಂಬ ಈಸಿಯಾಗಿ ಸೈಕ್ಲಿಂಗ್ ಮಾಡ್ಬೋದು. ಸೊ ಹಾಗೆ ಸೈಕ್ಲಿಂಗಲ್ಲಿ ಅಷ್ಟೊಂದು ಅಡ್ವಾಂಟೇಜ್ ಇದೆ. ಮೈಂಡ್ ಫ್ರೆಶ್ ಆಗುತ್ತೆ, ಬಾಡಿ ಫ್ರೆಶ್ ಆಗುತ್ತೆ. ಲೋವರ್ ಪಾರ್ಟ್ ಆಫ್ ದ ಬಾಡಿ ಅಂತೂ ಅದ್ಭುತವಾದ ಎಕ್ಸಸೈಸು. ನೀಸ್ಗಾಗಲಿ ಟೋಗಾಗಲಿ ಯಾವುದಕ್ಕೂ ಏನೋ ಹ್ಯಾಮರಿಂಗ್ ಆಗ್ತೀರಾ ತುಂಬ ಚೆನ್ನಾಗಿ ಕಾರ್ಡಿಯೋವಾಸ್ಕ್ಯುಲರ್ ಸಿಸ್ಟಮ್ ತುಂಬ ನೀಟಾಗಿ ಹಾರ್ಟ್ ಬ್ಲಡ್ ಫ್ಲೋ ಸಕ್ಕತ್ತಾಗಿ ಇಂಪ್ರೂವ್ ಆಗುತ್ತೆ. ಸೊ ನೋಡಿದ್ರಲ್ಲ, ಇದಾಗಿತ್ತು ನಮ್ಮ ಈ ಹೊತ್ತಿನ ಸ್ಪೆಷಲ್ ವಿಡಿಯೋ. ಇನ್ ಕೇಸ್ ನೀವೇನಾದರೂ ಜಿಮ್ಮಿಗೆ ಹೋಗೋಕ್ಕಾಗ್ತಿಲ್ಲ, ಬಾಡಿಗೆ ವೇಟ್ ಗೇನ್ ಆಗ್ತಿದೆ, ಸ್ಟ್ರೆಸ್ ಆಗ್ತಿದೆ ಅಂದರೆ ಈ ಥರ ಸೈಕಲ್ ತೊಗೊಂಡು ಸೈಕ್ಲಿಂಗ್ ಶುರು ಮಾಡಿ, ಖಂಡಿತವಾಗ್ಲೂ ಉಪಯೋಗ ಬರುತ್ತೆ. ಆ್ಯಂಡ್ ಇಟ್ ಗಿವ್ಸ್ ಯು ರಿಸಲ್ಟ್ ವಿದಿನ್ ಫ್ಯೂ ಡೇಸ್. ಇಲ್ಲಿವರೆಗೂ ವಿಡಿಯೋ ಏನಾದರೂ ನೋಡಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ನಿಮ್ಮ ಒಪಿನಿಯನ್ ಅಬೌಟ್ ಸೈಕ್ಲಿಂಗು ಅಥವಾ ನಿಮ್ಮ ಹತ್ರ ಯಾವ್ದಾನ ಸೈಕಲ್ ಇದ್ದರೆ ಅದ್ರ ಬಗ್ಗೆ ಕಮೆಂಟ್ ಮಾಡಿ. ಗಿವ್ ಅ ಥಮ್ಸ್ ಅಪ್ ನಾವು. ಬಾಯ್ ಬಾಯ್.
It's still wet, so the ink should transfer. Meet me at the side door. We'll sneak on through the main floor. How many kilometers done? 13.07.